ಇವತ್ತಿನ ವಿಡಿಯೋಲಿ ಎಂಬ್ರಾಯ್ಡ್ರಿ ಹುಕ್ಗೆ ಬಟ್ಟೆನ ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಅಂತ ನೋಡೋಣ. ಜೊತೆಗೆ ಒಂದಷ್ಟು ಎಂಬ್ರಾಯ್ಡ್ರಿ ಬೇಸಿಕ್ ಸ್ಟಿಚ್ಗಳನ್ನ ಕಲ್ತ್ಕೊಳ್ಳೋಣ. ನಿಮಗೆ ಎಂಬ್ರಾಯ್ಡ್ರಿ ಹುಕ್ನ ಯಾವ ರೀತಿ ತಗೋಬೇಕು, ಯಾವುದನ್ನು ತಗೋಬೇಕು, ಮತ್ತು ಅದಕ್ಕೆ ಈ ರೀತಿ ಬಟ್ಟೆನ ಯಾವ ರೀತಿ ಸುತ್ಕೊಳ್ಳೋದು, ಹಾಗೆಯೇ ದಾರ ಯಾವ ರೀತಿ ತಗೋಬೇಕು, ಯಾವ ಕಂಪ್ನಿ ಬೆಸ್ಟು, ಮತ್ತು ಬಟ್ಟೆ ಯಾವುದನ್ನು ಯೂಸ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಆಲ್ರೆಡಿ ಒಂದು ವಿಡಿಯೋಲಿ ಡೀಟೇಲಾಗಿ ಹೇಳಿಬಿಟ್ಟಿದ್ದೀನಿ. ನಿಮ್ಗೆ ಆ ವಿಡಿಯೋ ಬೇಕಂದರೆ ಮೇಲ್ಗಡೆ ಐ ಕಾರ್ಡಲ್ಲೂ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಆ ವಿಡಿಯೋ ಲಿಂಕ್ನ ಕೊಟ್ಟಿರ್ತೀನಿ. ಮೊದಲು ಆ ವಿಡಿಯೋನ ಚೆಕ್ ಮಾಡಿಕೊಂಡು ಆಮೇಲೆ ಈ ವಿಡಿಯೋಲಿ ಹೇಗೆ ಫ್ರೇಮ್ಗೆ ಬಟ್ಟೆನ ಅಟ್ಯಾಚ್ ಮಾಡ್ಕೊಳ್ಳೋದು ಮತ್ತು ಬೇಸಿಕ್ ಸ್ಟಿಚ್ಗಳನ್ನ ಹೇಗೆ ಹಾಕೋದು ಅಂತ ನೋಡಿ. ಎಂಬ್ರಾಯ್ಡ್ರಿ ಹೂಪಲ್ಲಿ 2 ಥರ ಬರುತ್ತೆ ಅಂತ ನಾನು ಲಾಸ್ಟ್ ವಿಡಿಯೋಲಿ ಹೇಳಿದ್ದೆ. ನೋಡಿ, ಇದು ಪ್ಲಾಸ್ಟಿಕ್ದು ಫೋಟೋ ಹಾಕಿದ್ದೆ, ನನ್ನ ಹತ್ರ ಅವಾಗ ಇರಲಿಲ್ಲ. ಇವಾಗ ನಮ್ಮ ಅಮ್ಮನ ಮನೇಲಿತ್ತು, ಇದನ್ನು ತೊಗೊಂಡು ಬಂದಿದ್ದೀನಿ. ಸೊ ತೋರಿಸ್ತಾ ಇದ್ದೀನಿ. ಪ್ಲಾಸ್ಟಿಕ್ದು ಈ ರೀತಿ ಬರುತ್ತೆ. ಇದಕ್ಕೇನು ಬಟ್ಟೆ ಸುತ್ತ ಅವಶ್ಯಕತೆ ಇರಲ್ಲ, ಯಾಕಂದರೆ ಮರದಾದರೆ ಎಡ್ಜಸ್ಸು ತುಂಬ ಶಾರ್ಪ್ ಇರುತ್ತೆ. ಆದರೆ ಇದು ಪ್ಲಾಸ್ಟಿಕ್ ಅಲ್ವಾ, ಏನೂ ಪ್ರಾಬ್ಲಮ್ ಆಗಲ್ಲ. ಮತ್ತು ಮರದಕ್ಕೆ ಈ ರೀತಿ ಬಟ್ಟೆನ ಸುತ್ಕೊಬೇಕು. ನಾನು ಆಗಲೇ ಹೇಳ್ದಂಗೆ ಬೇಕು ಅಂದರೆ ಆ ವಿಡಿಯೋಲಿ ನಾನು ತೋರಿಸ್ಕೊಟ್ಟಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. ಮತ್ತು ಈಗ ಇದನ್ನು ಬಟ್ಟೆಗೆ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ, ವೈಟ್ ಕಲರ್ನ ಯೂಸ್ ಮಾಡಿ ಅಂತ ಹೇಳಿದ್ನಲ್ವಾ. ಜೊತೆಗೆ ಇದರ ಅಂಚೇನಿದೆ ಇದನ್ನು ನಾನು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ, ದಾರದ ಎಳೆಗಳು ಬಿಚ್ಕೊಂಡು ಬರದೇ ಇರಲಿ ಅಂತ. ಹ್ಯಾಂಡ್ ಎಂಬ್ರಾಯ್ಡ್ರಿ ರಿಲೇಟೆಡ್ ನೀವು ಯಾವುದಾದ್ರೂ ಸ್ಟಿಚಸ್ನ ಹೊಸದಾಗಿ ಕಲಿತಿದ್ದೀರಾ ಅಂದರೆ ಆದಷ್ಟು ಒಂದೇ ಬಟ್ಟೆಯಲ್ಲಿ ಎಲ್ಲ ಸ್ಟಿಚಸ್ಗಳನ್ನೂ ಹಾಕಕ್ಕೆ ಟ್ರೈ ಮಾಡಿ. ಸೊ ಒಂದು ದೊಡ್ಡ ಬಟ್ಟೆನೇ ತೊಗೊಂಬಿಡಿ. ಹೆಚ್ಚು ಕಡಿಮೆ ಇದು ಟವಲ್ ಅಷ್ಟು ಬರುತ್ತೆ, ಅಷ್ಟು ಬಟ್ಟೆನ ತೊಗೊಂಡಿದ್ದೀನಿ ನಾನು. ನನ್ನ ಹ್ಯಾಂಡ್ ಎಂಬ್ರಾಯ್ಡ್ರಿ ಏನೇ ಸ್ಟಿಚಸ್ನ ನಿಮಗೆ ತೋರಿಸ್ಕೊಡೋಕ್ಕಾಗಿರ್ಬೋದು ಅಥವಾ ನಾನು ಕಲಿಯೋಕ್ಕಾಗಿರ್ಬೋದು ಹಾಕಿದ್ರೆ ನಾನು ಇದೇ ಬಟ್ಟೆಲಿ ಯೂಸ್ ಮಾಡ್ತೀನಿ. ಸೊ ನಾವೇನಾದ್ರು ಫ್ಯೂಚರಲ್ಲಿ ಬ್ಲೌಸ್ಗೆ ಅಥವಾ ಡ್ರೆಸ್ಗೆ ವರ್ಕ್ ಮಾಡ್ತೀವಿ, ಯಾವುದಾದ್ರೂ ಸ್ಟಿಚ್ನ ಹೇಗೆ ಹಾಕೋದು ಅಂತ ನೋಡಬೇಕು ಅಥವಾ ಯಾವ ಸ್ಟಿಚ್ನ ಯೂಸ್ ಮಾಡಬೇಕು ಅಂತ ನೋಡಬೇಕು ಅಂದರೆ ನಿಮಗೆ ಒಂದೇ ಬಟ್ಟೆಯಲ್ಲಿ ಎಲ್ಲ ಸ್ಟಿಚಸ್ ಕೂಡ ಈಸಿಯಾಗಿ ಸಿಕ್ಬಿಡುತ್ತೆ. ಅದೇ ನೀವು ಒಂದೊಂದು ಬಟ್ಟೆಯಲ್ಲಿ ಇವತ್ತು ಈ ವಿಡಿಯೋಲಿ ನಾನು ಒಂದು 6 ಸ್ಟಿಚ್ ಹೇಳ್ಕೊಟ್ಟಿರ್ತೀನಿ, ಈ ದಿನ ಒಂದು ಬಟ್ಟೆಲಿ ಹಾಕ್ತೀರಾ, ಮತ್ತು ನೆಕ್ಸ್ಟ್ ವಿಡಿಯೋಲಿ ಹೇಳ್ಕೊಟ್ಟೋದನ್ನ ಇನ್ನೊಂದು ಬಟ್ಟೆಲಿ ಹಾಕ್ತೀರಲ್ಲ. ಈ ಥರ ಹಾಕಿದಾಗ ಬೇರೆ ಬೇರೆ ಬಟ್ಟೆಗಳಲ್ಲಿ ನೀವು ಫೈನಲ್ ಆಗಿ ಅದು ಮಿಸ್ ಆಗ್ಬೋದು. ಸೊ ಆದಷ್ಟು ಡೆಲಿಕೇಟೆಡ್ ಆಗಿ ಒಂದೇ ಬಟ್ಟೆನ ಹ್ಯಾಂಡ್ ಎಂಬ್ರಾಯ್ಡ್ರಿಗೆ ಅಂತ ಎತ್ತಿಟ್ಬಿಡಿ, ಅದರಲ್ಲೇ ಎಲ್ಲ ವರ್ಕ್ಸ್ನು ಮಾಡ್ಕೊಂಡು ಹೋಗಿ. ಇವಾಗ ಯಾವ ರೀತಿ ಹಾಕೋದು ಅಂತ ನೋಡೋಣ. ಮರದ್ದು ಯೂಸ್ ಮಾಡ್ತಿಲ್ಲ, ಯಾಕಂದರೆ ಸ್ಟಾರ್ಟಿಂಗ್ ಅಲ್ವಾ. ಇಲ್ಲಿ ನನಗೆ ಸ್ವಲ್ಪ ಬಟ್ಟೆ ಸೈಡ್ ಎಡ್ಜಸ್ಸಲ್ಲಿ ಕಡಿಮೆ ಇರೋದ್ರಿಂದ ಚಿಕ್ಕ ಫ್ರೇಮ್ ಬೇಕಾಗಿತ್ತು, ಅದಕ್ಕೆ ನಾನು ಇದನ್ನೇ ಯೂಸ್ ಮಾಡಿಕೊಂಡು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದೆಲ್ಲ ಈ ಸ್ಕ್ರೂ ಇದನ್ನು ಹಿಂದ್ಗಡೆ ನಮ್ಮ ಕಡೆಗೆ ತಿರುಗಿಸಿದ್ರೆ ಇದು ಲೂಸ್ ಆಗ್ತಾ ಬರುತ್ತೆ, ಅದೇ ಫ್ರಂಟ್ ಸೈಡ್ಗೆ ತಿರುಗಿಸಿದ್ರೆ ಟೈಟ್ ಆಗ್ತಾ ಬರುತ್ತೆ. ಇದನ್ನು ಹಿಂದ್ಗಡೆಗೆ ತಿರುಗಿಸ್ಬಿಟ್ಟು ಈ ರೀತಿ ಲೂಸ್ ಮಾಡಿಕೊಂಡು ಸಪ್ರೇಟ್ ಮಾಡ್ಕೊಬೇಕು. ಸಪ್ರೇಟ್ ಮಾಡಿಕೊಂಡು ಒಳಗಡೆದು ಬರುತ್ತಲ್ಲ, ಇನ್ನರ್ ಲೂಪ್ ಅಂತ ಹೇಳಿದ್ನಲ್ಲ ನಾನು, ಇದನ್ನು ಕೆಳಗಡೆ ಇಟ್ಕೊಬೇಕು. ಬಟ್ಟೆ ಕೆಳಗಡೆ ಈ ರೀತಿ ಇಟ್ಬಿಟ್ಟು ಸ್ವಲ್ಪ ಬಟ್ಟೆನೇ ಇಲ್ಲಿ ಗ್ಯಾಪ್ ಕೊಡಿ, ಯಾಕಂದರೆ ನಮ್ಗೆ ಆಮೇಲೆ ಎಳೆದು ಟೈಟ್ ಮಾಡ್ಕೊಳಕ್ಕೆ ಬೇಕು. ತುಂಬ ತುದಿಗೆಲ್ಲ ಹಾಕೋಕೆ ಹೋಗ್ಬೇಡಿ. ಈ ರೀತಿ 1 ಇಂಚಷ್ಟು ಆ ಕಡೆ ಈ ಕಡೆ ಸೈಡ್ ಗ್ಯಾಪ್ನ ಕೊಟ್ಟು ಈಗ ಮೇಲ್ಗಡೆಗೆ ಔಟರ್ ಲೂಪ್ ಏನಿತ್ತು ಇದನ್ನು ಇಡಬೇಕು. ಇದನ್ನು ಇಟ್ಕೊಂಡು ನಾವು ಟೈಟ್ ಮಾಡ್ಕೊಬೇಕು. ನೋಡಿ, ಈ ರೀತಿ ನಿಮಗೆ ಅಡ್ಜಸ್ಟ್ ಆಗ್ತಿಲ್ಲ ಅಂತಂದರೆ ಸ್ವಲ್ಪ ಲೂಸು ಟೈಟು ಮಾಡಿಕೊಂಡು ನೀವು ಅದನ್ನು ಫಿಕ್ಸ್ ಮಾಡ್ಕೊಬೇಕಾಗುತ್ತೆ. ನೋಡಿ, ನಾನು ಹಾಕಿರೋ ಲೈನ್ಸ್ ಎಲ್ಲ ಸ್ಟ್ರೇಟಾಗಿಯೇ ಬರಬೇಕು. ಆ ರೀತಿ ನೀಟಾಗಿ ಬಟ್ಟೆನ ಫಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಫಿಕ್ಸ್ ಮಾಡಿಕೊಂಡು ಮುಂದಕ್ಕೆ ತಿರುಗಿಸ್ಬಿಟ್ಟು ಟೈಟ್ ಮಾಡ್ಕೊಳ್ಳಿ. ಟೈಟ್ ಮಾಡಿಬಿಟ್ಟು ಅದಾದಮೇಲೆ ನಾವು ಇಲ್ಲಿ ಲೂಸ್ ಇರುತ್ತಲ್ವ ಅದನ್ನು ಇನ್ನು ಸ್ವಲ್ಪ ಎಳ್ಕೊಂಡು ಟೈಟ್ ಮಾಡ್ಕೋಬೇಕು. ಒಂದು ಸುಕ್ಕು ಕೂಡ ಇರಬಾರ್ದು, ಆ ರೀತಿ ನಾವು ನೀಟಾಗಿ ಎಳೆದು ಟೈಟ್ ಮಾಡ್ಕೊಬೇಕು. ಈ ಕಾಟನ್ ಬಟ್ಟೆಗಳಾದರೆ ನಾವು ಎಷ್ಟು ಜೋರಾಗಿ ಎಳೆದ್ರೂ ಏನೂ ಪ್ರಾಬ್ಲಮ್ ಆಗಲ್ಲ. ಬಟ್ ನೀವು ಸಿಲ್ಕ್ ಬಟ್ಟೆಗಳಿಗೆ ಆ ರೀತಿ ವರ್ಕ್ ಮಾಡ್ತೀನಿ ಅಂತಂದರೆ ಆ ಟೈಮಲ್ಲಿ ಜೋರಾಗೆಲ್ಲ ಎಳೆಯೋಕ್ಕೆ ಹೋಗ್ಬೇಡಿ, ಈಜೋಗ್ಬಿಡುತ್ತೆ ಬಟ್ಟೆ. ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ಬಟ್ಟೆನ ಫಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ನಿಮಗೆ ಎಷ್ಟು ಟೈಟ್ ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಅಂತಂದರೆ ಒಂದು ಸಲ ಈ ರೀತಿ ಕುಟ್ಟಿ ಬಟ್ಟೆಗೆ, ಆಗ ಅದು ಸೌಂಡ್ ಜೋರಾಗಿ ಬರಬೇಕು. ಟಮಟೆ ಬಾರಿಸ್ತೀವಲ್ಲ ಆ ರೀತಿ ಸೌಂಡ್ ಬರಬೇಕು. ಆರಿ ವರ್ಕ್ ಆಗಲಿ ಎಂಬ್ರಾಯ್ಡ್ರಿ ವರ್ಕ್ ಆಗಲಿ ನಾವು ಬಟ್ಟೆನ ಫಿಕ್ಸ್ ಮಾಡ್ಕೋತೀವಿ ಅಂದರೆ ಹಿಂಗೆ ಕುಟ್ಟಿದಾಗ ಜೋರಾಗಿ ಸೌಂಡ್ ಬರಬೇಕು. ಇದಿನ್ನೂ ಫಿಕ್ಸ್ ಆಗಿಲ್ಲ, ಅದಕ್ಕೆ ಅಷ್ಟು ಸೌಂಡ್ ಬರ್ತಾಯಿಲ್ಲ. ನೀಟಾಗಿ ಕರೆಕ್ಟಾಗಿ ಎಳೆದು ಇನ್ನೂ ಸ್ವಲ್ಪ ಟೈಟ್ ಮಾಡಿಕೊಂಡು ಫಿಕ್ಸ್ ಮಾಡ್ಕೊಳ್ಳೋಣ. ಈಗ ನೀವು ಯಾವುದೇ ಒಂದು ವಿಷಯನ ಕಲಿಬೇಕು ಅಂತ ಅಂದ್ಕೊಂಡ್ರೆ ಎಲ್ಲ ವಿಷಯಕ್ಕೂ ಒಂದಷ್ಟು ಬೇಸಿಕ್ಸ್ ಅಂತ ಇರುತ್ತೆ, ಆಯಿತಾ. ಫಸ್ಟ್ ನೀವು ಬೇಸಿಕ್ಸ್ನ ಕಲಿತ್ಬಿಟ್ಟು ಆಮೇಲೆ ನೀವು ನೆಕ್ಸ್ಟ್ ಏನು ಸ್ಟೆಪ್ಸ್ ಇರುತ್ತೆ ಅದನ್ನು ಕಲಿಬೇಕಾಗತ್ತೆ. ಇಲ್ಲ ನಾನು ಡೈರೆಕ್ಟಾಗಿ ಬೇಸಿಕ್ಸ್ನೇ ಕಲಿಯಲ್ಲಪ್ಪ, ನಾನು ಡೈರೆಕ್ಟಾಗಿ ಡಿಸೈನ್ನೇ ಮಾಡ್ತೀನಿ ಅಂತಂದರೆ ಅದು ಯಾವುದೇ ಕಾರಣಕ್ಕೂ ಆಗಲ್ಲ. ಇವಾಗ ನೀವು ಟೈಲರಿಂಗ್ ಮಾಡಲಿ ಅಥವಾ ನೀವು ಕುಚ್ಚು ಹಾಕೋದು ಕಲೀಲಿ ಅಥವಾ ಆರಿ ವರ್ಕ್ ಮಾಡಲಿ, ಏನೇ ಒಂದು ಕಲಿಬೇಕು ಅಂದರೂ ಪ್ರತಿಯೊಂದಕ್ಕೂ ಬೇಸಿಕ್ಸ್ ಅನ್ನೋದು ಬೇಕಲೇಬೇಕು. ಸೊ ನೀವು ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಬೇಕು ಅಂದರೂ ನಾವು ಈ ಬೇಸಿಕ್ ಸ್ಟಿಚ್ಗಳನ್ನೆಲ್ಲ ಕಲ್ತ್ಕೊಂಡು ಅದಾದಮೇಲೆ ನೀವು ಡಿಸೈನ್ನ ಮಾಡಬೇಕಾಗುತ್ತೆ. ಇವಾಗ ಇದಕ್ಕೆ ಎಷ್ಟೆಳೆ ದಾರ ತಗೋಬೇಕು ಅನ್ನೋದನ್ನು ನೋಡೋಣ. ನೋಡಿ, ಇಲ್ಲಿ ನಾನು ಸೂಜಿಗೆ ಆಲ್ರೆಡಿ ದಾರನ ಪೋಣಿಸಿಟ್ಕೊಂಡಿದ್ದೀನಿ. ಇದು ಕಾಟನ್ ಥ್ರೆಡ್ ಬರುತ್ತಲ್ಲ, ಎಂಬ್ರಾಯ್ಡ್ರಿ ಥ್ರೆಡ್, ಅದೇ ದಾರ. ನಾನು ಇದರಲ್ಲಿ ಯಾವ ಬ್ರ್ಯಾಂಡ್ ಬೆಸ್ಟು ಯಾವುದು ಬೆಸ್ಟು ಅಂತ ಎಲ್ಲನೂ ಹೇಳ್ಬಿಟ್ಟಿದ್ದೀನಿ. ಆ ವಿಡಿಯೋನ ನೋಡಿ, ನಾನು ಆಗಲೇ ಹೇಳ್ದಂಗೆ
ನೋಡಿ ಈ ರೀತಿ ಎಂಬ್ರಾಯ್ಡ್ರಿ ಥ್ರೆಡ್ ಬರುತ್ತೆ. ಇದರಲ್ಲಿ ನೋಡೋಕ್ಕೆ ಇದು ಒಂದು ದಾರದ ಥರ ಕಾಣುತ್ತೆ ಆಯಿತಾ. ನಾನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿ ನೋಡೋಕ್ಕೆ ಇದು ಒಂದೇ ಒಂದು ದಾರ ಥರ ಕಾಣ್ತಾ ಇದೆ. ಬಟ್ ಇದನ್ನು ಓಪನ್ ಮಾಡಿದ್ರೆ ಇದರಲ್ಲಿ 6 ಸಣ್ಣ ಸಣ್ಣ ದಾರಗಳು ಬರುತ್ತೆ. ಅಂದರೆ ಇದರಲ್ಲಿ 6 ಎಳೆ ಇರುತ್ತೆ. ಇನ್ನು ನಾವು ಡಿಸೈನ್ ಹಾಕೋಕ್ಕೆ ಅಥವಾ ವರ್ಕ್ ಮಾಡೋಕ್ಕೆ ಎಷ್ಟು ಎಳೆ ದಾರ ತಗೋಬೇಕು ಅಂತ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ನೋಡಿ, ನಾವು ಎಷ್ಟು ಎಳೆ ದಾರ ತಗೋಬೇಕು ಅನ್ನೋದು ಡಿಸೈಡ್ ಆಗೋದು ನಾವು ಯಾವ ಡಿಸೈನ್ನ ಮಾಡ್ತಿದ್ದೀವಿ ಮತ್ತು ಅದು ಎಷ್ಟು ಥಿಕ್ನೆಸ್ಸಲ್ಲಿ ನಮಗೆ ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ವರ್ಕ್ ಮಾಡೋ ಡಿಸೈನು ದಪ್ಪಕ್ಕೆ ಬೇಕು, ಸ್ವಲ್ಪ ಅದು ಹೈಲೈಟಾಗಿ ಕಾಣಬೇಕು ಅಂತಂದರೆ ನಾವು ಜಾಸ್ತಿ ಎಳೆಗಳನ್ನ ತೊಗೋಬೇಕಾಗುತ್ತೆ. ಆದರೆ ನಾವು ವರ್ಕ್ ಮಾಡೋ ಡಿಸೈನು ಇಲ್ಲಪ್ಪ ಸ್ವಲ್ಪ ಸಣ್ಣಕ್ಕೆ ಇದ್ರೇ ಚೆನ್ನಾಗಿ ಕಾಣುತ್ತೆ ಅಂತ ಹೇಳೋದಾದರೆ ಅದಕ್ಕೆ ನಾವು ಕಡಿಮೆ ಎಳೆಗಳನ್ನ ತಗೊಂಡು ವರ್ಕ್ ಮಾಡಬೇಕಾಗತ್ತೆ. ಇಲ್ಲಿ ನಾನು ಜಸ್ಟ್ ಪ್ರಾಕ್ಟೀಸ್ ಮಾಡೋಕ್ಕೆ ತೋರಿಸ್ತಾ ಇರೋದ್ರಿಂದ ಬರೀ 3 ಎಳೆನ ತೊಗೋತೀನಿ. ನೀವು ಅಷ್ಟೇ 3 ಎಳೆನ ತೊಗೊಂಡ್ರೆ ಸಾಕು. ಇದನ್ನು ಯಾವ ರೀತಿ ಸಪ್ರೇಟ್ ಮಾಡೋದು ಅಂತಲೂ ತೋರಿಸ್ಕೊಡ್ತೀನಿ ನೋಡಿ. ಒಂದು ಎಳೆ ನಾವು ಈ ರೀತಿ ತೊಗೋತೀವಲ್ವ, ಇದರಲ್ಲಿ 6 ಚಿಕ್ಕ ಚಿಕ್ಕ ಎಳೆಗಳಿರುತ್ತಲ್ಲ, ಇದನ್ನು ಈ ರೀತಿ 3 ಅಂತ ಸಪ್ರೇಟ್ ಮಾಡಿಕೊಂಡು ಅದನ್ನು ಭಾಗ ಮಾಡ್ತಾ ಬನ್ನಿ. ನೋಡಿ ಈ ರೀತಿ ಈ ಕಡೆ 3 ಐತೆ, ಈ ಕಡೆ 3 ಐತೆ. ಅದನ್ನು ಈ ರೀತಿ ಓಪನ್ ಮಾಡ್ಕೋಬೇಕು. ಓಪನ್ ಮಾಡುವಾಗ ಇದು ಗಂಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಅದನ್ನು ನೋಡಿ ಈ ರೀತಿ ಇಟ್ಕೊಂಡು 2 ಕೈಯಲ್ಲೂ ಅದನ್ನು ನೀಟಾಗಿ ಸಪ್ರೇಟ್ ಮಾಡ್ಕೊತಾ ಬರಬೇಕು. ಈ ರೀತಿ ನೋಡಿ, ಇಷ್ಟೇ ಸಿಂಪಲ್. ಎಳಿತಾ ಹೋದರೆ ಅದು ಸಪ್ರೇಟ್ ಆಗ್ತಾ ಹೋಗುತ್ತೆ. ನೀವು ಒಂದು ಚೂರು ಲೂಸ್ ಬಿಟ್ರೂ ಅದು ಮತ್ತೆ ಸುತ್ತಕೊಂಡು ಗಂಟಾಗ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ಗಂಟೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಸ್ವಲ್ಪನೇ ಈ ರೀತಿ ನಿಧಾನಕ್ಕೆ ಬಿಡ್ಸ್ಕೊತಾ ಬನ್ನಿ. ನಾನು ಆಲ್ರೆಡಿ ಅದನ್ನು ಬಿಡಿಸ್ಕೊಂಡು ಸೂಜಿಗೆ ಪೋಂಟ್ಸು ಕೂಡ ಇಟ್ಕೊಂಡ್ಬಿಟ್ಟಿದ್ದೀನಿ. ಇದರಲ್ಲಿ ಇದೆರಡನ್ನೂ ಸೇರಿಸಿ ನಾವು ಲಾಸ್ಟಲ್ಲಿ ಗಂಟು ಹಾಕೋದಲ್ಲ, ಅದು ಮತ್ತೆ 6 ಎಳೆನೇ ಆಗಿಬಿಡುತ್ತೆ. ನಮಗೆ ಬರೀ 3 ಎಳೆ ಮಾತ್ರ ಬೇಕಿರೋದು. ಸೊ ಒಂದನ್ನು ಫ್ರೀಯಾಗಿ ಬಿಟ್ಬಿಡಿ, ಇನ್ನೊಂದು ಸೈಡ್ ಮಾತ್ರ ಈ ರೀತಿ ರೋಲ್ ಮಾಡಿಕೊಂಡು ತುದಿಲಿ ಗಂಟು ಹಾಕ್ಕೊಳ್ಳಿ. ನೋಡಿ ಈ ರೀತಿ ಒಂದು ಸೈಡ್ ಮಾತ್ರ ಗಂಟು ಹಾಕ್ಕೊಂಡಿದ್ದೀನಿ, ಇನ್ನೊಂದು ಸೈಡ್ ಏನಿದೆ 3 ಎಳೆ ಅದನ್ನು ಫ್ರೀಯಾಗಿ ಬಿಟ್ಬಿಟ್ಟಿದ್ದೀನಿ. ಆಮೇಲೆ ದಾರನೂ ಅಷ್ಟೇ ತುಂಬ ಉದ್ದ ಎಲ್ಲ ತೊಗೊಳಕ್ಕೆ ಹೋಗಬೇಡಿ. ತುಂಬ ಉದ್ದ ತೊಗೊಂಡ್ರೆ ಏನಾಗುತ್ತೆ, ನಾವು ಎಳಿತಾ ಗಂಟಾಗ್ಬಿಡುತ್ತೆ. ಜೊತೆಗೆ ಮತ್ತು ನೋಡಿ, ನಾವು ಈ ಥರ ಬಟ್ಟೆಯಿಂದ ದಾರನ ಈ ರೀತಿ ಎಳಿತಾ ಇರ್ತೀವಲ್ವ, ಎಳಿತಾ ಇದು ಈ ದಾರದ ಶೈನಿಂಗ್ ಏನಿರುತ್ತೆ ಅದೆಲ್ಲ ಹೋಗ್ಬಿಡುತ್ತೆ ಇದು ಸೆಂಟರಿಂದ ಪಾಸ್ ಆಗುವಾಗ. ಅದಕ್ಕೆ ಆದಷ್ಟು ಕಡಿಮೆ ಲೆಂತ್ನ ತೊಗೊಳ್ಳಿ. ಇವಾಗ ಎಂಬ್ರಾಯ್ಡ್ರಿ ಸ್ಟಿಚಸ್ ಯಾವ್ಯಾವು ಅಂತ ನೋಡೋಣ. ತುಂಬ ಸ್ಟಿಚಸ್ಗಳಿದ್ದಾವೆ, ಆದರೆ ನಾನು ಈ ವಿಡಿಯೋಲಿ ಬರೀ 6 ಸ್ಟಿಚಸ್ಗಳನ್ನ ಮಾತ್ರ ಹೇಳ್ಕೊಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ನೆಕ್ಸ್ಟ್ ಪಾರ್ಟ್ ಅಂತ ಬೇಕಾದರೆ 6 ಸ್ಟಿಚ್ ಒಂದೊಂದು ವಿಡಿಯೋಲಿ ಹೇಳ್ಕೊಡ್ತೀನಿ, ಅಥವಾ ಅದಕ್ಕಿಂತ ಜಾಸ್ತಿನೂ ಹೇಳ್ಕೊಡ್ತೀನಿ. ಕಂಟಿನ್ಯೂಸ್ ಆಗಿ ನೋಡಿಕೊಂಡು ನೀವು ಎಲ್ಲ ಸ್ಟಿಚ್ಗಳನ್ನೂ ಒಂದೇ ಬಟ್ಟೆಲಿ ಹಾಕೊತಾ ಬನ್ನಿ. ಈಗ ಫಸ್ಟ್ ಸ್ಟಿಚ್ ಬಂದು ರನ್ನಿಂಗ್ ಸ್ಟಿಚ್ ಆಯಿತಾ. ನಾವು ಹಾಕೋ ಸ್ಟಿಚ್ಚು ಸ್ಟ್ರೇಟಾಗಿ ಬರಲಿ ಅನ್ನೋ ಕಾರಣಕ್ಕೆ ನಾನು ಆಗಲೇ ಸ್ಕೇಲ್ ಪೆನ್ಸಿಲ್ನ ಯೂಸ್ ಮಾಡ್ಕೊಂಡು ಲೈನ್ ಕೂಡ ಹಾಕೋಬಿಟ್ಟಿದ್ದೀನಿ. ನೋಡಿ ಈ ರೀತಿ ತಗೊಂಡೆ ದಾರನ, ಹಿಂದ್ಗಡೆ ಈ ರೀತಿ ಗಂಟಾಗಿರುತ್ತೆ. ಈಗ ಒಂದು ಸ್ವಲ್ಪನೇ ಗ್ಯಾಪ್ ಕೊಟ್ಟು ಮತ್ತೆ ಸೂಜಿನ ಕೆಳಗೆ ಕಳಿಸಿ, ಮತ್ತೆ ನೀವು ಎಷ್ಟು ಗ್ಯಾಪ್ ಕೊಟ್ಟಿರ್ತೀರಾ ಅಷ್ಟು ಗ್ಯಾಪ್ನ ಬಿಟ್ಟು ಸೂಜಿನ ಮೇಲೆ ತಗೋಬೇಕು. ಇದೇ ರೀತಿ ಸ್ಟಿಚ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನಾನು ನೋಡಿ ಇದು ಈಸಿಯಾಗಿ ಬರಲಿ ಅನ್ನೋ ಕಾರಣಕ್ಕೆ ಕೆಳಗಡೆ ಬೆರ್ಲಿನ ಸಹಾಯದಿಂದ ಸ್ವಲ್ಪ ಬಟ್ಟೆನ ಮೇಲ್ಗಡೆ ತೊಳ್ಕೊತಾ ಇದ್ದೀನಿ ಆಯಿತಾ. ಇದು ನಿಮಗೆ ಹೊಸಬ್ರಾದರೆ ಕನ್ಫ್ಯೂಸ್ ಆಗ್ಬೋದು ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು. ನೀವು ಡೈರೆಕ್ಟಾಗಿ ನಾವು ಬಟ್ಟೆನ ಟೈಟಾಗಿ ಫಿಕ್ಸ್ ಮಾಡಿರ್ತೀವಿ, ಈ ಕೈ ಹೆಲ್ಪ್ ಇಲ್ಲದೇನೆ ನಾನು ಹೀಗೆ ಮಾಡ್ತೀನಿ ಅಂತಂದರೆ ಅದು ಸಾಧ್ಯ ಇಲ್ಲ. ಯಾಕಂದರೆ ಬಟ್ಟೆ ಟೈಟಾಗಿರುತ್ತಲ್ಲ, ಮೇಲ್ಗಡೆ ಸೂಜಿನ ತೊಗೊಳಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಕೆಳಗಡೆ ಒಂದು ಬೆರಳನ್ನು ಈ ರೀತಿ ಮೇಲ್ಗಡೆ ತೊಳ್ಕೊಂಡು ನಾವು ಎಲ್ಲಿ ಸೂಜಿನ ಪಾಯಿಂಟ್ ಔಟ್ ಮಾಡ್ತೀವೋ ಆ ಪಾಯಿಂಟಲ್ಲಿ ಸ್ವಲ್ಪ ಬೆರಳಿನ ಸಹಾಯದಿಂದ ಸೂಜಿನ ತಳ್ಕೊಳ್ಳಿ, ಅವಾಗ ಆರಾಮಾಗಿ ಪಾಸ್ ಮಾಡ್ಬೋದು. ಇದು ನೋಡಿ ಇಷ್ಟೇ ರನ್ನಿಂಗ್ ಸ್ಟಿಚ್ ಅಂತ. ಒಂದೇ ಸತಿಗೆ ನಾವು ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ನೂ ಹಾಕೋಬಿಡ್ಬೋದು. ಇಲ್ಲ ನಮ್ಗೆ ಈ ಥರ ಹಾಕೋದು ಕನ್ಫ್ಯೂಸ್ ಆಗುತ್ತೆ ಅಂತಂದರೆ ನೀವು ಬೇಕಿದ್ದರೆ ಒಂದು ಸ್ವಲ್ಪ ಗ್ಯಾಪ್ನ ಕೊಟ್ಟು ಸೂಜಿನ ಕೆಳಗೆ ಕಳಿಸ್ಬೋದು. ಮತ್ತು ಅದನ್ನು ಎಳ್ಕೊಂಡು ನೀವು ಕೆಳಗಡೆ ಈ ಲೈನ್ ಎಷ್ಟು ಗ್ಯಾಪ್ ಕೊಟ್ಟಿದ್ದೀರೋ ಅದಷ್ಟು ಗ್ಯಾಪ್ ಕೊಟ್ಟು ಮತ್ತೆ ಸೂಜಿನ ಕೆಳಗಡೆಯಿಂದ ಕಳಿಸ್ಬೇಕು. ಮತ್ತೆ ಮೇಲೆ ಎಳ್ಕೊಂಡು ಮತ್ತೆ ಈ ರೀತಿ ಕಳಿಸ್ಬೇಕು. ಇದಾದರೆ ಪದೇ ಎಳಿತಾ ಇರಬೇಕು ದಾರನ. ಅದಕ್ಕೆ ನಾನು ತೋರಿಸ್ಕೊಟ್ನಲ್ಲ ಫಸ್ಟ್ ಯಾವ ರೀತಿ ಮಾಡೋದು ಅಂತ, ಆ ರೀತಿ ಮಾಡ್ಕೊಂಬಿಡಿ. ಒಂದೇ ಸತಿಗೆ 4-5 ಸ್ಟಿಚ್ಗಳನ್ನ ಒಟ್ಟಿಗೆ ಹಾಕ್ಬಿಡ್ಬೋದು. ಮತ್ತು ಪ್ರತಿ ಸ್ಟಿಚ್ನ ಗ್ಯಾಪ್ನೂ ಕೂಡ ನೀವು ಈಕ್ವಲಾಗಿ ಮೇಂಟೈನ್ ಮಾಡ್ಕೊತಾ ಹೋಗಬೇಕಾಗುತ್ತೆ. ಇಲ್ಲಿ ದಾರ ಎಷ್ಟು ಕಾಣ್ತಿದೆಯೋ, ಎಷ್ಟು ಉದ್ದ ದಾರ ಕಾಣ್ತಿದೆಯೋ ಅಷ್ಟೇ ಉದ್ದ ಬಟ್ಟೆಯ ಲೆಂತ್ ಕೂಡ ಇರಬೇಕು. ಈ ರೀತಿ ಎರಡನ್ನೂ ಮೇಂಟೈನ್ ಮಾಡ್ಕೊತಾ ಹೋಗಿ ಈ ಸ್ಟಿಚ್ಚು ಚೆನ್ನಾಗಿ ಫೈನಲ್ ಫಿನಿಶಿಂಗ್ ಬರುತ್ತೆ. ನೋಡಿ ಈ ರೀತಿ ಸ್ವಲ್ಪ ಬಟ್ಟೆನ ಪುಷ್ ಮಾಡಿಕೊಂಡು ಸೂಜಿನ ಪಾಸ್ ಮಾಡ್ಕೊಳ್ಳಿ. ಈ ರೀತಿ ಮಾಡಿದ್ರೆ ಆರಾಮಾಗಿ ಸ್ಟಿಚ್ನ ಹಾಕೋಬಿಡ್ಬೋದು. ಸೂಜಿ ಎಷ್ಟು ಉದ್ದ ಇದೆ ಅಷ್ಟು ಉದ್ದ ಕೂಡ ನೀವು ಬೇಕಿದ್ದರೆ ಹಾಕೋಬೋದು.
ಇನ್ನೊಂದೇನಪ್ಪ ಅಂದರೆ ಈ ರೀತಿ ಹಾಕೋದ್ರಿಂದ ಎಲ್ಲ ಸ್ಟಿಚಸ್ಗಳು ಸೂಜಿ ಸ್ಟ್ರೇಟ್ ಆಗಿರೋದ್ರಿಂದ ಸ್ಟಿಚ್ ಕೂಡ ಸ್ಟ್ರೇಟ್ ಆಗಿನೇ ಬರುತ್ತೆ. ಅದೇ ನಾನು ಒಂದೊಂದಾಗಿ ಹಾಕೋದನ್ನ ತೋರಿಸಿದ್ನಲ್ಲ, ಅದು ನೋಡ್ಬೋದು. ಇಲ್ಲಿ ಈ 4 ನಾನು ಒಟ್ಟಿಗೆ ಹಾಕಿದ್ದು ಇವಿಷ್ಟು ಸ್ಟ್ರೇಟಾಗಿ ಬಂತು. ಇವೆರಡನ್ನ ನಾನು ಸಪ್ರೇಟಾಗಿ ಹಾಕ್ತೆ ಅಲ್ವಾ, ಅದಕ್ಕೆ ಇದು ಸ್ವಲ್ಪ ಕ್ರಾಸಾಗಿ ಕಾಣ್ತೈತೆ. ಮತ್ತು ನಾನು ಇಲ್ಲಿಂದ ಈ 4ನ ಒಟ್ಟಿಗೆ ಹಾಕಿದ್ದಕ್ಕೆ ಇವು 4 ಸ್ಟ್ರೇಟಾಗಿ ಬಂದೈತೆ. ಇದೇ ರನ್ನಿಂಗ್ ಸ್ಟಿಚ್ಚು. ಓಕೆನಾ, ನಾವು ಒಂದೇ ಸತಿಗೆ ಸ್ಟಿಚ್ನ ಹಾಕೋಬಿಡ್ಬೋದಲ್ಲ, ಅದಕ್ಕೆ ಇದನ್ನು ರನ್ನಿಂಗ್ ಸ್ಟಿಚ್ ಅಂತ ಕರೀತಾರೆ. ಇನ್ನು ಎಂಡ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ಈಗ ನೋಡಿ, ಎಷ್ಟು ಬೇಕೋ ಅಷ್ಟು ಸ್ಟಿಚ್ನ ಹಾಕ್ಕೊಂಡ್ಮೇಲೆ ಸೂಜಿನ ಕೆಳಗೆ ಕಳ್ಸೋಣ. ಕೆಳಗಡೆಯಿಂದನೂ ಈ ಸ್ಟಿಚ್ ಇದೇ ಥರ ಕಾಣುತ್ತೆ. ಕೆಳಗಡೆ ಬಂದಮೇಲೆ ಲಾಸ್ಟಲ್ಲಿ ನೋಡಿ ಸ್ವಲ್ಪ ಬಟ್ಟೆನ ಈ ರೀತಿ ತೊಗೊಂಡು ಈ ಸೈಡ್ ದಾರ ಇರುತ್ತಲ್ಲ, ಇದನ್ನು ಸೂಜಿ ಕೆಳಗಿಂದ ತೊಗೊಂಡು ಈ ಥರ ಲಾಕ್ ಮಾಡ್ಕೊಳ್ಳೋದು. ಇದೇ ಥರ ಒಂದೆರಡು ಲಾಕ್ಗಳನ್ನ ಮಾಡಿಕೊಂಡು ದಾರನ ಕಟ್ ಮಾಡಿಕೊಂಡ್ರೆ ಆಯಿತು. ಇವಾಗ ಸೆಕೆಂಡ್ ಸ್ಟಿಚ್ನ ಹೇಗೆ ಹಾಕೋದು ಅಂತ ನೋಡೋಣ. ಇದಕ್ಕೂ ಕೂಡ ನಾನಿಲ್ಲಿ 3 ಎಳೆ ದಾರನೇ ತೊಗೊಂಡಿರೋದು. ನಾನಿಲ್ಲಿ ತೋರಿಸೋ ಪ್ರತಿ ಒಂದು ಸ್ಟಿಚ್ನೂ ಕೂಡ ನಾನು 3 ಎಳೆಲೇ ಹಾಕೋದು. ಕನ್ಫ್ಯೂಸ್ ಮಾಡ್ಕೊಬಿಡಿ ಈ ಸ್ಟಿಚ್ಗೆ ಎಷ್ಟು ತೊಗೊಂಡಿದ್ದಾರೆ ಅಂತ ಅಂದ್ಬಿಟ್ಟು. ಮತ್ತು ಈ ಸ್ಟಿಚ್ನ ಹೆಸರು ಬ್ಯಾಕ್ ಸ್ಟಿಚ್ ಅಂತ. ಇದನ್ನು ಹೇಗೆ ಹಾಕೋದು ಅಂತ ನೋಡೋಣ. ಈಗ ಸ್ಟಾರ್ಟಿಂಗ್ ಪಾಯಿಂಟ್ನಲ್ಲಿ ನಾನಿಲ್ಲಿ ಸೂಜಿನ ಕೆಳಗಡೆಯಿಂದ ತೊಗೊಂಡು ಸ್ಟಿಚ್ನ ಲೆಂತ್ ಎಷ್ಟು ಬೇಕೋ ಅಷ್ಟರ ಗ್ಯಾಪ್ನ ಕೊಟ್ಟು ಮತ್ತೆ ಸೂಜಿನ ಕೆಳಗೆ ಕಳಿಸ್ತೀನಿ. ಇದು ಫಸ್ಟ್ ಸ್ಟಿಚ್ ಮಾತ್ರ ನಾವಿಲ್ಲಿ ಫ್ರಂಟ್ ಸೈಡ್ಗೆ ಹಾಕೋದು. ಇನ್ನು ನೆಕ್ಸ್ಟ್ ಎಲ್ಲ ನಾವು ಬ್ಯಾಕ್ ಸೈಡ್ ಹಾಕೊತ ಬರ್ತೀವಿ. ನೋಡಿ, ಈಗ ನಾನು ಈ ಸ್ಟಿಚ್ನ ಲೆಂತ್ ಎಷ್ಟು ತೊಗೊಂಡಿದ್ದೀನೋ ಅಷ್ಟೇ ಲೆಂತ್ ಗ್ಯಾಪ್ನ ಕೊಟ್ಟು ಸೂಜಿನ ಕೆಳಗಡೆಯಿಂದ ಮೇಲೆ ತೊಗೋತೀನಿ. ಮತ್ತು ಇಲ್ಲಿ ನಾನು ಈ ಸ್ಟಿಚ್ ಸ್ಟಾರ್ಟಿಂಗ್ ಪಾಯಿಂಟ್ ಇದೆಲ್ಲ ಎಂಡಿಂಗ್ ಪಾಯಿಂಟು, ಅಲ್ಲಿಗೆ ದಾರನ ರಿವರ್ಸ್ ಕಳಿಸ್ತೀನಿ. ಪ್ರತಿ ಸ್ಟಿಚ್ನೂ ಇದೇ ಥರ ನಾವು ಹಾಕೊತ ಹೋಗೋದು. ನೋಡಿ, ಫ್ರಂಟ್ ಸೈಡಿಂದ ಬ್ಯಾಕ್ ಸೈಡ್ಗೆ. ಮತ್ತು ಈಗ ಫ್ರಂಟ್ ಸೈಡಿಂದ ಬ್ಯಾಕ್ ಸೈಡ್ಗೆ. ಈ ರೀತಿ ನಾವು ಸ್ಟಿಚ್ನ ಉಲ್ಟಾ ಹಾಕೊತಾ ಇರೋದ್ರಿಂದ ಇದನ್ನು ಬ್ಯಾಕ್ ಸ್ಟಿಚ್ ಅಂತ ಕರೆಯೋದು. ಓಕೆನಾ, ನೋಡಿ ಈ ರೀತಿ ತಗೊಂಡು ಮತ್ತು ಪ್ರತಿ ಸ್ಟಿಚ್ನು ಹಾಕುವಾಗ ನೀವು ದಾರನ ತುಂಬ ಟೈಟಾಗಿ ಎಳೆಯೋಕ್ಕೆ ಹೋಗಬೇಡಿ. ಇವಾಗ ನಾವು ಟೈಟಾಗಿ ಬಟ್ಟೆನ ಫ್ರೇಮ್ಗೆ ಅಟ್ಯಾಚ್ ಮಾಡ್ಕೊಂಡಿರ್ತೀವಿ, ಹಾಗಾಗಿ ನಿಮಗೆ ಸುಕ್ಕು ಕಾಣಲ್ಲ. ಈ ದಾರನ ಎಷ್ಟೇ ಟೈಟಾಗಿ ಎಳೆದ್ರೂ ಸುಕ್ಕು ಕಾಣೋದಿಲ್ಲ. ಅದೇ ನಾವು ಒಂದು ಸಲ ಫ್ರೇಮಿಂದ ಬಟ್ಟೆನ ರಿಮೂವ್ ಮಾಡಿದ್ರೆ, ನಾವು ಸ್ಟಿಚ್ ಏನಾದ್ರು ಟೈಟಾಗಿ ಹಾಕ್ಬಿಟ್ಟಿದ್ರೆ ಅಲ್ಲಿ ಹಿಡ್ಕೊಂಡಂಗೆ ಬಟ್ಟೆ ಸುಕ್ಕಲು ಕಾಣುತ್ತೆ. ಸೊ ಆದಷ್ಟು ದಾರನ ಫ್ರೀಯಾಗಿರೋ ಥರ ಬಿಟ್ಟು ನೀವು ಸ್ಟಿಚ್ನ ಹಾಕಬೇಕು. ನೋಡಿ, ಪ್ರತಿ ಸ್ಟಿಚ್ನ ಲೆಂತ್ ಕೂಡ ಒಂದೇ ಸಮ ಇರಬೇಕು. ಅದನ್ನು ನೋಡಿಕೊಂಡು ಮೇಂಟೈನ್ ಮಾಡ್ತಾ ಸ್ಟಿಚ್ ಹಾಕ್ತಾ ಹೋಗಿ. ಇಷ್ಟೇ, ತುಂಬ ಸಿಂಪಲ್ಲಾಗಿರುತ್ತೆ. ಬೇಸಿಕ್ ಸ್ಟಿಚ್ಗಳು ತುಂಬ ಏನು ಕಷ್ಟ ಇರಲ್ಲ. ಒಂದು ಸಲ ಹಾಕಿದ ತಕ್ಷಣ ಬಂದುಬಿಡುತ್ತೆ. ನೀವು ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತ ಏನೂ ಇಲ್ಲ. ಫಸ್ಟ್ ಟೈಮ್ ನೀವು ನನ್ನ ವಿಡಿಯೋನ ನೋಡಿಕೊಂಡು ಒಂದು ಸಲ ಹಾಕಿದ್ರೆ ಸಾಕು, ಅದು ಆರಾಮಾಗಿ ಬಂದುಬಿಡುತ್ತೆ. ಅಂದರೆ ನೀವು ಫಿನಿಶಿಂಗ್ ಸ್ವಲ್ಪ ಚೆನ್ನಾಗಿ ಬರಬೇಕು ಅಂತಂದರೆ 1-2-3 ಸಲ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಅಷ್ಟೇ. ಎಂಡಿಂಗ್ ಬಂದಾಗ ನೋಡಿ, ಕೊನೆ ಸ್ಟಿಚ್ ಅನ್ನೋ ಥರ ನಿಲ್ಲಿಸಿದ್ದೀನಿ ನಾನಿಲ್ಲಿ. ಸೇಮ್ ನಾವು ಯಾವ ರೀತಿ ಸ್ಟಿಚ್ ಹಾಕ್ತೀವೋ ಅದೇ ರೀತಿ ಹಾಕಿಬಿಟ್ಟು ಸೂಜಿನ ಕೆಳಗೆ ಕಳಿಸಿದ ನಂತರ ಹಿಂದ್ಗಡೆ ನಾನು ಆಗಲೇ ಯಾವ ರೀತಿ ಲಾಕ್ ಮಾಡ್ಕೊಂಡು ಅದೇ ರೀತಿ ಲಾಕ್ ಮಾಡ್ಕೊಳ್ಳೋದು ಅಷ್ಟೇ. ಇಲ್ಲಿ ದಾರಕ್ಕೆ ನಾವು ಲಾಕ್ ಮಾಡ್ಬೋದು. ಮತ್ತು ಈ ಸ್ಟಿಚ್ ಬ್ಯಾಕ್ ಸೈಡಿಂದ ಈ ರೀತಿ ಕಾಣುತ್ತೆ ನೋಡಿ. ಇಲ್ಲಿ ನನಗೆ ದಾರ ಅರ್ಧಕ್ಕೆ ಖಾಲಿ ಆಗಿದ್ದರಿಂದ ಇದನ್ನಿಲ್ಲೇ ಗಂಟು ಹಾಕ್ಕೊಂಡು ಮತ್ತೆ ಇಲ್ಲಿಂದ ನಾನು ಸ್ಟಿಚ್ನ ಸ್ಟಾರ್ಟ್ ಮಾಡಿರೋದು. ಈ ಸ್ಟಿಚ್ಚು ಬ್ಯಾಕ್ ಸೈಡಿಂದ ಈ ರೀತಿ ಕಾಣುತ್ತೆ. ಇವಾಗ 3ನೇ ಸ್ಟಿಚ್ನ ಹೇಗೆ ಹಾಕೋದು ಅಂತ ನೋಡೋಣ. ಇದ್ರ ಹೆಸರು ಸ್ಟೆಮ್ ಸ್ಟಿಚ್ ಅಂತ. ಸ್ಟಿಚ್ನ ಕೆಳಗಡೆಯಿಂದ ನೋಡಿ ಈ ರೀತಿ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡಿಬಿಟ್ಟು ಸ್ವಲ್ಪ ಜಾಸ್ತಿ ಗ್ಯಾಪ್ಗೆ ನಾವಿಲ್ಲಿ ಸೂಜಿನ ಕೆಳಗೆ ಚುಚ್ಕೊಬೇಕು. ಅದಾದಮೇಲೆ ನಾವು ಎಷ್ಟು ಗ್ಯಾಪ್ನ ಕೊಟ್ಟಿರ್ತೀವಿ ಅದರಲ್ಲಿ ಅರ್ಧದಷ್ಟು ಗ್ಯಾಪಿಗೆ ಕಾಣ್ತಿದೆ ಅಂತ ಅನ್ಕೋತೀನಿ ನೀಟಾಗಿ. ನೋಡಿ, ನಾನು ಎಷ್ಟು ಗ್ಯಾಪ್ನ ತೊಗೊಂಡಿದ್ನೋ ಇಷ್ಟು ಗ್ಯಾಪ್ನ ನಾನು ತೊಗೊಂಡಿದ್ದು ಹೆಚ್ಚು ಕಡಿಮೆ 1/4 ಇಂಚ್ ಬರುತ್ತೆ. ಇಷ್ಟು ಗ್ಯಾಪ್ನಲ್ಲಿ ಅರ್ಧ ಗ್ಯಾಪ್ಗೆ ಸೂಜಿನ ಮತ್ತೆ ಸೆಂಟರಿಂದ ಪಾಸ್ ಮಾಡ್ಕೋತೀನಿ. ಓಕೆನಾ, ಇನ್ನು ನೆಕ್ಸ್ಟಿಂದ ಸ್ವಲ್ಪ ಒಂದೊಂದು ಸ್ಟಿಚ್ ಎಷ್ಟು ಗ್ಯಾಪಿಗೆ ಬರುತ್ತೋ ಅಷ್ಟು ಗ್ಯಾಪ್ಗೆ ಮಾತ್ರ ಸ್ಟಿಚ್ ಹಾಕೊತ ಹೋಗೋದು.
ನೋಡಿ ಈ ರೀತಿ ಬರುತ್ತೆ. ತುಂಬ ಟೈಟಾಗೆಲ್ಲ ಎಳೆಯೋಕ್ಕೆ ಹೋಗಬೇಡಿ. ನೋಡಿ ಈ ದಾರನ ಎರಡನ್ನೂ ಲೆಫ್ಟ್ ಸೈಡ್ ಬಿಟ್ಬಿಡಿ ಆಯಿತಾ. ಸೂಜಿ ಯಾವುದೇ ದಾರದ ಮಧ್ಯಕ್ಕೂ ಹೋಗಬಾರ್ದು, ಗಂಟಾಗ್ಬಿಡುತ್ತೆ. ಈ ರೀತಿ ಬರುತ್ತೆ ನೋಡಿ. ಇದು ಸ್ಟೆಮ್ ಸ್ಟಿಚ್ ಒಂಥರ ಬಳ್ಳಿ ಥರ ಕಾಣುತ್ತೆ, ಅದಕ್ಕೆ ಇದನ್ನು ಸ್ಟೆಮ್ ಸ್ಟಿಚ್ ಅಂತ ಕರೀತಾರೆ ನೋಡಿ. ತುಂಬ ಸಿಂಪಲ್ ಇದು ಹಾಕೋದು. ಮತ್ತು ಲಾಸ್ಟಲ್ಲೂ ಅಷ್ಟೇ ಡೈರೆಕ್ಟಾಗಿ ಸೂಜಿನ ಕೆಳಗೆ ಕಳಿಸ್ಬಿಡೋದು. ಈ ಸ್ಟಿಚ್ ನೋಡಿ ಬ್ಯಾಕ್ ಸೈಡಿಂದ ನಾವು ಬ್ಯಾಕ್ ಸ್ಟಿಚ್ ಹಾಕಿದ್ವಲ್ವ, ಹೆಚ್ಚು ಕಡಿಮೆ ಅದೇ ರೀತಿ ಕಾಣುತ್ತೆ ಇದು. ಈಗ ನೆಕ್ಸ್ಟ್ ಸ್ಟಿಚ್ನ ಹೇಗೆ ಹಾಕೋದು ಅಂತ ನೋಡೋಣ. ಇದ್ರ ಹೆಸರು ಸ್ಪ್ಲಿಟ್ ಸ್ಟಿಚ್ ಅಂತ. ಸ್ಟಾರ್ಟಿಂಗು ಒಂದು ಸ್ಟಿಚ್ನ ಮಾಮೂಲಿಯಾಗಿ ಹಾಕೋತೀವಿ. ಇನ್ನು ನೆಕ್ಸ್ಟ್ ಸ್ಟಿಚ್ಗಳನ್ನ ಅದನ್ನು ಭಾಗ ಮಾಡಿ ಹಾಕ್ತಾ ಹೋಗಬೇಕು. ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ಈಗ ಒಂದು ಸ್ಟಿಚ್ನ ಕ್ಯಾಶುವಲ್ ಆಗಿ ನಾವು ಯಾವ ರೀತಿ ಸ್ಟಿಚ್ ಹಾಕ್ತೀವೋ ಆ ರೀತಿ ಹಾಕ್ಕೊಳ್ಳೋದು. ಈಗ ನಾವು ಸೂಜಿನ ಕೆಳಗಡೆಯಿಂದ ನಾವು ಏನು ಸ್ಟಿಚ್ ಹಾಕಿದ್ವಲ್ವ ಅದ್ರ ಮಧ್ಯದಿಂದ ತೊಗೋಬೇಕು. ಅಂದರೆ ನಾವು ಹಾಕಿದ್ದ ಸ್ಟಿಚ್ನ ಇದು ಭಾಗ ಮಾಡಿಕೊಂಡು ದಾರ ಕೆಳಗಡೆಯಿಂದ ಬರ್ತೈತೆ, ಅದಕ್ಕೆ ಇದನ್ನು ಸ್ಪ್ಲಿಟ್ ಸ್ಟಿಚ್ ಅಂತ ಕರೆಯೋದು ನೋಡಿ. ಈಗ ಮತ್ತೆ ನಾನು ಸೂಜಿನ ಕೆಳಗಡೆ ಕಳಿಸ್ತೀನಿ. ಈಗ ಮತ್ತೆ ಕೆಳಗಡೆಯಿಂದ ಸೂಜಿನ ಆ ಸ್ಟಿಚ್ ಏನು ಹಾಕಿದ್ವಿ ಇವಾಗ ನಾವು ಅದರ ಮಧ್ಯದಿಂದ ಕಳಿಸ್ಬೇಕು. ಅಂದರೆ ಇದು ಒಂದು ಸ್ಟಿಚ್ನ ಭಾಗ ಮಾಡಿಕೊಂಡು ಬರ್ತಾ ಇದೆ. ಹೆಚ್ಚು ಕಡಿಮೆ ಇದು ಚೈನ್ ಸ್ಟಿಚ್ ಥರನೇ ಕಾಣುತ್ತೆ, ಬಟ್ ಇದು ಚೈನ್ ಸ್ಟಿಚ್ ಅಲ್ಲ, ಸ್ಪ್ಲಿಟ್ ಸ್ಟಿಚ್. ನೋಡಿ ಪ್ರತಿ ಸ್ಟಿಚ್ ನಾವು ಹಾಕಿದ್ಮೇಲೆ ನೆಕ್ಸ್ಟ್ ಸ್ಟಿಚ್ಚು ಹಿಂದ್ಗಡೆ ಸ್ಟಿಚ್ನ ಭಾಗ ಮಾಡ್ಕೊಂಡು ಬರುತ್ತೆ. ಈ ಸ್ಟಿಚ್ ಕಂಪ್ಲೀಟ್ ಆಗಿದೆ ನೋಡಿ. ಫ್ರಂಟ್ ಸೈಡಿಂದ ಈ ರೀತಿ ಕಾಣುತ್ತೆ, ಮತ್ತು ಬ್ಯಾಕ್ ಸೈಡಿಂದ ಇದು ಕೂಡ ಸೇಮ್ ಬ್ಯಾಕ್ ಸ್ಟಿಚ್ ಥರನೇ ಕಾಣುತ್ತೆ. ಈಗ ನೆಕ್ಸ್ಟ್ ಸ್ಟಿಚ್ ಬಂದು ಚೈನ್ ಸ್ಟಿಚ್. ಇದನ್ನು ಹೇಗೆ ಹಾಕೋದು ಅಂತ ನೋಡೋಣ. ಸ್ಟಾರ್ಟಿಂಗು ಸೂಜಿನ ಕೆಳಗಡೆಯಿಂದ ಮೇಲ್ಗಡೆ ತಗೊಂಡ್ಮೇಲೆ ಈ ರೀತಿ ಅದ್ರ ಹತ್ರನೇ ತಗೊಂಡು ಒಂದು ಸ್ಟಿಚ್ಚಷ್ಟು ಗ್ಯಾಪ್ನ ಕೊಟ್ಟು ನಾವು ಸೂಜಿನ ಪಾಸ್ ಮಾಡ್ಕೋಬೇಕು ನೋಡಿ. ಇದನ್ನು ಈ ದಾರದ ಮಧ್ಯದಿಂದ ಪಾಸ್ ಮಾಡ್ಕೋಬೇಕು ನೋಡಿ. ಈ ರೀತಿ ಬರಬೇಕು. ಒಂದು ರೌಂಡ್ ಕ್ರಿಯೇಟ್ ಆಗಿದೆ ಅಲ್ವಾ ದಾರದಲ್ಲಿ, ಆ ರೌಂಡ್ ಸೆಂಟರಿಂದ ಸೂಜಿಯಿಂದ ದಾರ ಏನು ತಗೊಂಡ್ವಿ ಅದು ಬರಬೇಕು. ಮತ್ತು ಅದೇ ಸೇಮ್ ಪಾಯಿಂಟಲ್ಲಿ ಸೂಜಿನ ಪಾಸ್ ಮಾಡಿಕೊಂಡು ಒಂದು ಸ್ಟಿಚ್ಚಷ್ಟು ಗ್ಯಾಪ್ನ ಕೊಟ್ಟು ದಾರನ ಎಳ್ಕೋಬೇಕು ನೋಡಿ. ಈ ರೀತಿ ಬರುತ್ತೆ ಚೈನ್ ಸ್ಟಿಚ್ಚು. ಇದನ್ನು ಇನ್ನೊಂದು ಥರ ಕೂಡ ಹಾಕ್ತಾರೆ, ಆದರೆ ಇದೇ ಈಸಿ ಅನಿಸುತ್ತೆ, ಅದಕ್ಕೆ ನಾನಿಲ್ಲಿ ಈ ಮೆಥಡಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ನಾವು ಏನು ಸೆಂಟರಿಂದ ದಾರ ತಗೊಂಡಿದ್ದೀವಲ್ವ ಅದರ ಪಕ್ಕದಿಂದ ನಾವು ದಾರನ ತಗೋಬೇಕು. ಅದೊಂಥರ ಲೂಪ್ ಥರ ಕ್ರಿಯೇಟ್ ಆಗುತ್ತೆ ನೋಡಿ. ಈ ಸೆಂಟರಿಂದ ದಾರ ಬಂದಿದೆ ಅಲ್ವಾ, ಈ ದಾರ ಇದರ ಪಕ್ಕದಲ್ಲೇ ನಾನು ಇನ್ನೊಂದು ಸಲ ಸೂಜಿನ ಪಾಸ್ ಮಾಡಿಕೊಂಡು ಒಂದು ಸ್ಟಿಚ್ಚಷ್ಟು ಗ್ಯಾಪ್ನ ಕೊಟ್ಟು ಸೆಂಟರಿಂದ ಎಳ್ಕೊತೀನಿ. ಇಷ್ಟೇ ಚೈನ್ ಸ್ಟಿಚ್ ಹಾಕೋದು ತುಂಬ ಈಸಿ. ಆ್ಯಕ್ಚುಲಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಏನೂ ಇಲ್ಲ. ಒಂದೊಂದು ಸಲ ನಾನು ಹಾಕೋದನ್ನು ನೀವು ವಿಡಿಯೋಲಿ ನೋಡಿಬಿಟ್ರೇ ಸಾಕು, ಅರ್ಥ ಆಗುತ್ತೆ. ಬಟ್ ಪ್ಲೇನಾಗಿ ವಿಡಿಯೋ ಏನು ಹಾಕೋದು ಅಂತ ಅಂದ್ಬಿಟ್ಟು ನಾನು ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ನಿಮ್ಗೇನಾದರೂ ಡೌಟ್ ಇತ್ತು ಅಂದರೆ ನನಗೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹ್ಯಾಂಡ್ ಎಂಬ್ರಾಯ್ಡ್ರಿಲಿ ಏನಪ್ಪ ಅಂದರೆ ನೀವು 2 ಪಾಯಿಂಟ್ನ ಗಮನದಲ್ಲಿ ಇಟ್ಕೋಬೇಕು. ಒಂದು ಏನಪ್ಪ ಅಂದರೆ ದಾರನ ತುಂಬ ಟೈಟಾಗೆಲ್ಲ ಎಳೆಯೋಕ್ಕೆ ಹೋಗಬಾರ್ದು, ನೀವು ಸುಕ್ಕಾಗುತ್ತೆ. ಮತ್ತು ಇನ್ನೊಂದು ಏನಂದರೆ ನಾವು ಸೂಜಿಲಿ ಪಾಸ್ ಮಾಡ್ತೀವಲ್ವ ಡಿಸ್ಟೆನ್ಸು ಸ್ಟಿಚ್ದು, ಅದು ಈವನ್ ಆಗಿರಬೇಕು. ಪ್ರತಿ ಸ್ಟಿಚ್ದು ಡಿಸ್ಟೆನ್ಸು ಈವನ್ ಆಗಿದ್ರೇ ಫಿನಿಶಿಂಗು ತುಂಬ ನೀಟಾಗಿ ಕಾಣುತ್ತೆ ಅಷ್ಟೇ.
ಈ 2 ಪಾಯಿಂಟ್ನ ನೀವು ಗಮನದಲ್ಲಿ ಇಟ್ಕೊಂಡ್ರೆ ಹ್ಯಾಂಡ್ ಎಂಬ್ರಾಯ್ಡ್ರಿ ನಿಮಗೆ ಬಂತು ಅಂತಲೇ ಅರ್ಥ. ಆಮೇಲೆ ನೀವು ಆರಿ ವರ್ಕಲ್ಲೆಲ್ಲ ಆ್ಯಂಡ್ ಈ ಚೈನ್ ಸ್ಟಿಚ್ನ ಹಾಕ್ತೀವಿ, ಇದು ತುಂಬ ಬರುತ್ತೆ ಚೈನ್ ಸ್ಟಿಚ್ಚು ಆರಿ ವರ್ಕಲ್ಲಿ. ಅಲ್ಲಿ ನಿಮಗೆ ಆರಿ ನೀಡಲಲ್ಲಿ ಹಾಕಕ್ಕೆ ಬರಲಿಲ್ಲ ಅಂತಂದರೆ ನೀವು ಈ ರೀತಿ ಕೂಡ ಸೂಜಿ ದಾರನ ಯೂಸ್ ಮಾಡಿಕೊಂಡು ಚೈನ್ ಸ್ಟಿಚ್ನ ಆರಾಮಾಗಿ ಮಾಡ್ಕೋಬೋದು. ಆರಿ ವರ್ಕಲ್ಲಿ ಏನಪ್ಪ ಅಂದರೆ ಪ್ರತಿಯೊಂದು ಸ್ಟಿಚ್ನು ನೀವು ಆರಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಮಾಡಬೇಕು, ಆ ನೀಡಲ್ನೇ ಯೂಸ್ ಮಾಡ್ಕೊಂಡು ಮಾಡಬೇಕು ಅಂತ ಏನೂ ಇಲ್ಲ. ನೀವು ಈ ಥರ ಸೂಜಿ ದಾರನ ಯೂಸ್ ಮಾಡಿಕೊಂಡು ಕೂಡ ಸ್ಟಿಚ್ ಮಾಡ್ಕೋಬೋದು. ಬಟ್ ಆರಿ ನೀಡಲಲ್ಲಿ ಮಾಡಿದ್ರೆ ವರ್ಕ್ ಬೇಗ ಫಿನಿಶಿಂಗ್ ಆಗುತ್ತೆ. ಆದರೆ ಸೂಜಿ ದಾರನ ಯೂಸ್ ಮಾಡಿಕೊಂಡ್ರೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ ಅಷ್ಟೇ. ಚೈನ್ ಸ್ಟಿಚ್ ಕೂಡ ಕಂಪ್ಲೀಟ್ ಆಗಿದೆ, ನೋಡ್ತಾ ಇರ್ಬೋದು ನೀವು. ಫ್ರಂಟ್ ಸೈಡಿಂದ ಈ ರೀತಿ ಕಾಣುತ್ತೆ ಮತ್ತು ಬ್ಯಾಕ್ ಸೈಡಿಂದ ಈ ರೀತಿ ಬರುತ್ತೆ. ಈಗ ಲಾಸ್ಟ್ ಸ್ಟಿಚ್, ಇವತ್ತಿನ ಲಾಸ್ಟ್ ಸ್ಟಿಚ್ ಬಂದು ಬಟನ್ ಹೋಲ್ ಸ್ಟಿಚ್ನ ಹೇಗೆ ಹಾಕೋದು ಅಂತ ನೋಡೋಣ. ಇದಕ್ಕೆ ನಾನಿಲ್ಲಿ 2 ಲೈನ್ನ ಹಾಕೊಂಡಿದ್ದೀನಿ, ಯಾಕಂದರೆ ಇಷ್ಟು ಸ್ಟಿಚ್ನ ಏನು ತೋರಿಸಿದ್ನಲ್ಲ ಇದು ಸಿಂಗಲ್ ಲೈನಲ್ಲಿ ಬರುತ್ತೆ, ಮತ್ತು ಇದು ಡಬಲ್ ಲೈನಲ್ಲಿ ಬರುತ್ತೆ. ಫಸ್ಟ್ ಲೈನಿಂದ ನಾವು ಸ್ಟಿಚ್ನ ಸ್ಟಾರ್ಟ್ ಮಾಡ್ಕೊಬೇಕು. ಅದಾದಮೇಲೆ ನೆಕ್ಸ್ಟ್ ಲೈನಿಗೆ ನಾವು ಸ್ವಲ್ಪ ಗ್ಯಾಪ್ನ ಕೊಡಿ, ಇಲ್ಲಿಂದ ಒಂದು ಸ್ಟಿಚ್ಚಷ್ಟು ಗ್ಯಾಪ್ನ ಕೊಟ್ಟು ಕೆಳಗಡೆ ಲೈನಿಂದ ಆ ಸ್ಟಿಚ್ ನೇರಕ್ಕೆ ಈ ರೀತಿ ಸೂಜಿನ ತಗೋಬೇಕು ನಾವು. ನೋಡಿ ಈ ರೀತಿ ಅದು ಲಾಕ್ ಆಗುತ್ತೆ. ಈ ಸ್ಟಿಚ್ ಹಾಕುವಾಗ ಬಟ್ಟೆ ನೋಡಿ ತುಂಬ ಲೂಸ್ ಇರಬಾರ್ದು, ಸುಕ್ಕಾಗಿಬಿಡುತ್ತೆ. ಸ್ವಲ್ಪ ಆದಷ್ಟು ಫ್ರೇಮ್ಗೆ ಬಟ್ಟೆ ಟೈಟ್ ಆಗಿದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಬರುತ್ತೆ. ಮತ್ತು ನಾವು ಸೇಮ್ ಇದೇ ಥರ ಕೆಳಗಡೆಯಿಂದ ಸ್ಟ್ರೇಟಾಗಿ ಈ ದಾರ ಬರುತ್ತಲ್ಲ ಅದು ಸೂಜಿ ಕೆಳಗಡೆಯಿಂದ ಬರಬೇಕು, ಈ ರೀತಿ ಹಾಕ್ಕೊಂಡು ಹೋಗೋದು ಅಷ್ಟೇ. ನೋಡಿ ಇದು ಲಾಕ್ ಆಗ್ತಾ ಬರುತ್ತೆ. ಪ್ರತಿ ಸ್ಟಿಚ್ಗೂ ನೀವು ಸೇಮ್ ಗ್ಯಾಪ್ನ ಮೇಂಟೈನ್ ಮಾಡ್ತಾ ಹೋಗಿ. ಮತ್ತು ನಾನು ಆಗಲೇ ಹೇಳಿದ್ನಲ್ಲ, ಕೆಳಗಡೆ ಬೆರಳಿನ ಹೆಲ್ಪ್ ಮಾತ್ರ ನೀವು ತಗೊಳ್ಳೇಬೇಕು, ಆಗ ಮಾತ್ರ ಸ್ಟಿಚ್ನ ನೀಟಾಗಿ ಹಾಕೋಕ್ಕಾಗೋದು. ಇಲ್ಲಿ ನಾವು ಹಾಕ್ತಿದ್ದೀವಲ್ಲ ಸ್ಟಿಚ್ಚು, ಇದ್ರ ಮಧ್ಯೆ ಏನಾದರೂ ಬಟ್ಟೆ ರಿಂಕಲ್ ಆಗ್ತಿದೆ ಅಂತಂದರೆ ನೀವು ಅದನ್ನು ಅಲ್ಲಲ್ಲೇ ಸರಿ ಮಾಡ್ಕೊಬೇಡಿ. ಈ ರೀತಿ ಆ ಕಡೆ ಈ ಕಡೆ ಎಳೆದು ಮೇಲೆ ಕೆಳಗಡೆ ಎಳೆದು ಬಟ್ಟೆನ ಅಲ್ಲಲ್ಲೇ ಸರಿ ಮಾಡಿಕೊಂಡು ಸ್ಟಿಚ್ನ ಕಂಟಿನ್ಯೂ ಮಾಡ್ತಾ ಹೋಗಿ. ಬಟನ್ ಹೋಲ್ ಸ್ಟಿಚ್ ಕೂಡ ಕಂಪ್ಲೀಟ್ ಆಯಿತು ನೋಡಿ. ಫ್ರಂಟ್ ಸೈಡಿಂದ ಈ ರೀತಿ ಬರುತ್ತೆ, ಅದೇ ಬ್ಯಾಕ್ ಸೈಡಿಂದ ಸ್ಟ್ರೇಟಾಗಿ ಒಂದೊಂದು ಲೈನ್ ಥರ ಕಾಣುತ್ತೆ. ಇವತ್ತಿನ ವಿಡಿಯೋಲಿ ಇದಿಷ್ಟು ಸ್ಟಿಚ್ಗಳನ್ನ ಹೇಳ್ಕೊಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಮತ್ತು ಈ ವಿಡಿಯೋನ ಎಂಬ್ರಾಯ್ಡ್ರಿ ಕಲಿಬೇಕು ಅಂತ ಅಂದ್ಕೊಂಡಿರೋರಿಗೆ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.